ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನ ಲಿಟರಲಿ ಕ್ರಶ್ ಮಾಡಿ ಹಿಂಡಿ ಹಿಪ್ಪೆಯಾದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಮತ್ತೊಂದು ಮೆಗಾ ಡೆವಲಪ್ಮೆಂಟ್ ಆಗಿದೆ. ಪಾಕಿಸ್ತಾನದ ಸೋಲ್ಜರ್ಸ್ ಪ್ಯಾಂಟ್ ಬಿಚ್ಚಿಸಿ ಮೆರವಣಿಗೆ ಭಾರತದ ಯುದ್ಧವನ್ನು ನೆನಪಿಸ್ತಿರುವಂಥ ಒಂದು ಡೆವಲಪ್ಮೆಂಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕಿಡಿ ಹೊತ್ತಿಸಿದೆ. ಭರ್ಜರಿ ಚರ್ಚೆಗೆ ಅದು ಗ್ರಾಸವಾಗಿದೆ. ಪಾಕಿಸ್ತಾನ ಭಾರತ ಡರ್ಟಿ ರೋಲ್ ಪ್ಲೇ ಮಾಡ್ತಿದೆ ಅಂತ ಅಟ್ಯಾಕ್ ಮಾಡ್ತಿರೋ ಹೊತ್ತಲ್ಲೇ ಪ್ಯಾಂಟ್ ಧ್ವಜವಾಗಿ ರಾರಾಜಿಸ್ತಾ ಇದೆ. ಏನಾಗ್ತಿದೆ ಪಾಕಿಸ್ತಾನದಲ್ಲಿ? ಮತ್ತೊಂದು ಮೆಗಾ ಬ್ಲಾಸ್ಟ್ ಈಗ ಅಲ್ಲಿನ ಪಾಕಿಸ್ತಾನದ ಸೈನಿಕರನ್ನ ಯಾವ ರೀತಿ ಛಿದ್ರವಾಗಿಸಿದೆ. ಹಾಗೆ ಪಾಕಿಸ್ತಾನದ ಒಳಗಿನ ಅತ್ಯಂತ ಶೇಮ್ಲೆಸ್, ಅತ್ಯಂತ ಹೀನಾಯವಾದ ಸೀಕ್ರೆಟ್ ಒಂದು ಈಗ ವೆಸ್ಟರ್ನ್ ಮೀಡಿಯಾ ಮೂಲಕ ಬ್ಲಾಸ್ಟ್ ಆಗಿದೆ. 1 by 1 ಮಹತ್ವದ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಬಿಗ್ ಅಪ್ಡೇಟ್ ಲಭ್ಯವಾಗ್ತಿದೆ. ಈಗ ವಾಜರಿಸ್ತಾನ್, ನಾರ್ತ್ ವಾಜರಿಸ್ತಾನ್ ಯಾವುದದು ಪಾಕ್ ಆರ್ಮಿಯ ಹಾದಿ ಖೀಲಾ ಚೆಕ್ ಪಾಯಿಂಟ್ ಬಳಿ ಒಂದು ಸೂಸೈಡ್ ಬ್ಲಾಸ್ಟ್ ಆಗಿದೆ. ಮೀರ್ ಅಲಿ ಬಳಿ ಅಫ್ಘಾನ ಮತ್ತು ಪಾಕಿಸ್ತಾನದ ನಡುವೆ ತಾತ್ಕಾಲಿಕವಾಗಿ ಕದನ ವಿರಾಮ ಆಯಿತು. ಆದರೂ ಸಂಘರ್ಷ ನಿಂತಿಲ್ಲ. ಇದರ ನಡುವೆ TTP ಅಂದರೆ ಪಾಕಿಸ್ತಾನದ ಒಳಗಿರುವಂಥ ತೆಹರಿಕ್ ತಾಲಿಬಾನಿಗಳಿದ್ದಾರಲ್ಲ, ಅವರು ಅಟ್ಯಾಕ್ ಮಾಡಿದ್ದಾರೆ. ಈಗ ಭಯಂಕರ ಸೂಸೈಡ್ ಬಾಂಬ್ ಬ್ಲಾಸ್ಟ್ ಆಗಿದೆ ಪಾಕಿಸ್ತಾನದ ಚೆಕ್ ಪಾಯಿಂಟ್ ಬಳಿ. 13 ಸೈನಿಕರು ಛಿದ್ರವಾಗಿ ಬಿದ್ದಿದ್ದಾರೆ. ಪಾಕಿಸ್ತಾನದ 13 ಸೈನಿಕರು ಒಂದೇ ಏಟಲ್ಲಿ ಛಿದ್ರವಾಗಿದ್ದಾರೆ. ಅಫ್ಘಾನಿಸ್ತಾನ ಹೇಳ್ತಿರೋದು ಅಷ್ಟೇ, ಇಸ್ಲಾಮಾಬಾದ್ನ ಉಳಿಸಲ್ಲ ನಾವು. ಮತ್ತು ಬಾರ್ಡರ್ ಪಾಕಿಸ್ತಾನ ಬಾರ್ಡರಲ್ಲಿರುವ ಒಬ್ಬ ಪಾಕ್ ಸೈನಿಕನೂ ಜೀವಂತವಾಗಿ ಉಳ್ಕೊಳ್ತಿಲ್ಲ. ಏನು ಮಾಡ್ತಿದೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದು ಪಾಕಿಸ್ತಾನ ಈಗ ಅಮೆರಿಕ, ಸೌದಿ ಯಾರಾದರೂ ಯುದ್ಧ ನಿಲ್ಲಿಸಿ, ದಯವಿಟ್ಟು ಮೋಸ್ಟ್ ವೆಲ್ಕಮ್, ಯಾರಾದರೂ ಯುದ್ಧ ನಿಲ್ಲಿಸಿ ಅಂತ ಗೋಗರಿತಾ ಇದೆ. ಅದರ ನಡುವೆ ತಾನು ಅಷ್ಟು ಹೊಡೆದೆ ಇಷ್ಟು ಹೊಡೆದೆ ಅನ್ನೋದನ್ನು ಹೇಳ್ಕೊಳ್ತಿದೆ. ನಿನ್ನೆ ಅಷ್ಟು ರಿಪೋರ್ಟ್ ಮಾಡಿದ್ವಿ. ಕೊನೆಗೆ ಈ ರೀತಿ ವಿಧ್ವಂಸ ದೇಶದಲ್ಲಿ ಆಗ್ತಿರೋದು ನೋಡಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ನನ್ನ ಆತನ ಜನರಲ್ಸು ಅಂದರೆ ಅಲ್ಲೇ ವಿರೋಧ ಇದೆ. ಆರ್ಮಿ ಮತ್ತು ಸರ್ಕಾರದ ನಡುವೆ ವಿರೋಧ, ಅಲ್ಲಿ ಬೇಕಾದಷ್ಟು ಗುಂಪು ಘರ್ಷಣೆಗಳಿವೆ. ಕೈ ಮೀರಿ ಪರಿಸ್ಥಿತಿ ಮುನೀರ್ನನ್ನೇ ಒಂದ್ಸಲ ಒಳಗೆ ತುಂಬ್ತಾರೆ. ಅಲ್ಲಿ ಜಟಾಪಟಿ ಆಡಳಿತ ಮಾಡ್ತಿರೋರ ನಡುವೆ ಜಟಾಪಟಿ ಆಗ್ತಿರುವಂಥ ಸುದ್ದಿಗಳು ಕೂಡ ಬರ್ತಿವೆ. ಅಂತಾರಾಷ್ಟ್ರೀಯ ಮೀಡಿಯಾಗಳಲ್ಲಿ ರಿಪೋರ್ಟ್ ಆಗ್ತಿವೆ. ಹಲವಾರು ಬೆಳವಣಿಗೆಗಳು ಈಗ ಮೆಗಾ ಬ್ಲಾಸ್ಟ್ ಆಗಿದೆ. ಬಾರ್ಡ್ರಲ್ಲಿರೋರನ್ನೆಲ್ಲ ಕಿತ್ತು ಬಿಸಾಕ್ತಿದ್ದಾರೆ. ಚೆಕ್ ಪಾಯಿಂಟ್ಗಳನ್ನು, ಮಿಲಿಟರಿ ಚೆಕ್ ಪೋಸ್ಟ್ಗಳನ್ನು ವಶಪಡಿಸ್ಕೊಳ್ತಿದ್ದಾರೆ. 25 ಅಂತಹ ನೆಲೆಗಳು ಈಗ ಅಫ್ಘಾನ್ ವಶಪಡಿಸ್ಕೊಂಡಿದೆಯಲ್ವ, ಸುತ್ತುವರೆದಿದೆ. ಇದರ ನಡುವೆ ಒಂದು ದೃಶ್ಯ ನೋಡಿ, ಈಗ ಅಫ್ಘಾನಿಸ್ತಾನ ಸೆಲೆಬ್ರೇಟ್ ಮಾಡ್ತಿರೋದು ಯಾವ ಸ್ಟೈಲಲ್ಲಿ? 1971 ವಾರ್, ಪಾಕಿಸ್ತಾನದ 93,000 ಸೈನಿಕರು ತಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನೆಲಕ್ಕೆ ಬಿಸಾಕಿ ರಾಶಿ ಗುಡ್ಡೆಗಟ್ಟಲೆ ಪಾಕಿಸ್ತಾನದ ವೆಪನ್ಸನ್ನು ಭಾರತ ವಶಪಡಿಸ್ಕೊಡ್ತು. 93,000 ಸೈನಿಕರು ತಲೆ ಬಗ್ಗಿಸಿ ಮಂಡಿಯೂರಿ ಶರಣಾದ್ರು. ಇತಿಹಾಸದಲ್ಲಿ ಅಂಥದ್ದೊಂದು ಶರಣಾಗತಿ ಇಲ್ಲ ಅನ್ನೋ ಮಟ್ಟಿಗೆ ಭಾರತದ ಸೈನ್ಯ ಪಾಕಿಸ್ತಾನವನ್ನು ಬಗ್ಗಬಡಿತು. ಆ ಯುದ್ಧ ಮುಗಿಸಿದ ಬಳಿಕ ಒಂದು ಕಾಂಟ್ರವರ್ಷಿಯಲ್ ಈವೆಂಟ್ ಆಯಿತು ಅಂತ ಚರ್ಚೆ ಆಗ್ತಾನೆ ಇರುತ್ತಲ್ವ. ಅದು ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗುತ್ತೆ. ಪಾಕಿಸ್ತಾನದ ಸೋಲ್ಜರ್ಸ್ ಪ್ಯಾಂಟ್ ಬಿಚ್ಚಿಸಲಾಗಿತ್ತು, ಪ್ಯಾಂಟ್ ರಿಮೂವಲ್ ಸೆರೆಮನಿ ನಡೆದಿತ್ತು ಅಂತ. ಮತ್ತೊಂದು ಕಡೆ ಇಲ್ಲ, ಭಾರತದ ಸೈನಿಕರು ಶರಣಾದ ಸೈನಿಕರಿಗೆ ಗೌರವ ಕೊಟ್ಟಿದ್ರು ಅಂತಲೂ ಚರ್ಚೆ ಆಗುತ್ತೆ. ಬಹಳ ಹ್ಯೂಮಿಲೇಟ್ ಮಾಡಿದ್ರು ಅಂತಲೂ ಚರ್ಚೆ ಆಗುತ್ತೆ. ಎರಡೂ ಆಯಾಮದಲ್ಲಿ ಚರ್ಚೆ ಆಗುತ್ತೆ. ಆ ದೃಶ್ಯಗಳೆಲ್ಲ ಈಗಲೂ ನಿಮಗೆ ಕಾಣಸಿಗುತ್ತೆ. ಕೆಲವೊಂದು ಪ್ಯಾಂಟ್ ರಿಮೂವಲ್ ಸೆರೆಮನಿ, ಪ್ಯಾಂಟ್ ಬಿಚ್ಚಿಸಿದ್ರು ಅಂತ. ಈಗ ಅದೇ ಸ್ಟೈಲಲ್ಲಿ ಅಂತ ಎಲ್ಲೆಡೆ ಚರ್ಚೆ ಆಗ್ತಿದೆ. 1971 ಬಳಿಕ ಆ ಮೆಮೊರಿ ರೀಕಾಲ್ ಮಾಡೋ ರೀತಿಯಲ್ಲಿ ಅಫ್ಘಾನಿಸ್ತಾನ ಈಗ ಪಾಕಿಸ್ತಾನ ಸೋಲ್ಜರ್ಸ್ ಬಿಟ್ಟು ಓಡಿದವರು ಅಲ್ಲಿ ಯಾರ್ಯಾರು ಜೀವ ಉಳಿಸ್ಕೊಳ್ಳೋಕೆ ಓಡಿದ್ದಾರೆ. 25 ಪ್ರದೇಶಗಳು, ಸೇನಾ ಪಾಯಿಂಟ್ಗಳನ್ನು ವಶಪಡಿಸ್ಕೊಂಡಿರೋದಲ್ವ ಅಫ್ಘಾನಿಸ್ತಾನ, ಬಿಟ್ಟು ಜೀವ ಉಳಿಸ್ಕೊಳ್ಳೋಕೆ ಓಡಿದ್ದಾರೆ. ಪ್ಯಾಂಟ್ ಬಿಟ್ಟು ಓಡಿದ್ದಾರೆ. ಇದು ಮಾತಿಗಷ್ಟೇ ಅವರ ಪ್ಯಾಂಟ್ ಬಿಚ್ಚಿಸಲಾಯಿತು ಅಂತಾರಲ್ಲ, ಆ ರೀತಿಯೆಲ್ಲ ಪ್ಯಾಂಟೇ ಬಿಚ್ಚಿಸ್ಕೊಂಡು ಬಂದು ಅಫ್ಘಾನಿಸ್ತಾನ ಫ್ಲ್ಯಾಗ್ ಮಾಡಿಕೊಂಡು ಮೆರವಣಿಗೆ ಮಾಡ್ತಿದೆ. ಅಫ್ಘಾನಿಸ್ತಾನದ ಸೈನಿಕರು
ಸಾಲಾಗಿ ಅವರು ಪ್ಯಾಂಟ್ ಹಿಡ್ಕೊಂಡು ಮೆರವಣಿಗೆ ಮಾಡ್ತಿದ್ದಾರೆ. ಜಯದ ಸಂಕೇತ ಇದು, ಪಾಕಿಸ್ತಾನದ ಮಂಡಿ ಮುರಿದಿದ್ದೀವಿ ಅಂತ ಈಗ ಎಲ್ಲೆಡೆ ಅವರು ಸಂಭ್ರಮಿಸ್ತಿರುವಂಥ ದೃಶ್ಯಗಳೇ ವೈರಲ್ ಆಗ್ತಿವೆ. ಹಾಗೆ ಟ್ಯಾಂಕ್ಸು, ಯುದ್ಧದ ಟ್ಯಾಂಕ್ಸು, ಪಾಕಿಸ್ತಾನದ ಟ್ಯಾಂಕ್ಸ್ ರೇಸ್ ನಡೀತಿದೆ ಅಫ್ಘಾನಿಸ್ತಾನದ ರಸ್ತೆಗಳಲ್ಲಿ. ಅಂದರೆ ಅವರ ಶಸ್ತ್ರಾಸ್ತ್ರಗಳನ್ನು, ಯುದ್ಧದ ಟ್ಯಾಂಕ್ಗಳನ್ನೇ ವಶಪಡಿಸ್ಕೊಂಡಿದ್ದಾರೆ. ಅದನ್ನು ರೇಸ್ ಮಾಡಿ ಮಜಾ ಮಾಡ್ತಿದ್ದಾರೆ ಅಫ್ಘಾನಿಸ್ತಾನ ಸೋಲ್ಜರ್ಸು. ಸೊ ಪಾಕಿಸ್ತಾನ ಯಾಕೆ ಸೌದಿ ಮತ್ತು ಅಮೆರಿಕವನ್ನು ದಯವಿಟ್ಟು ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿ ಅಂತ ಬೇಡ್ಕೊಳ್ತಿದೆ ಅಂದರೆ ಇದಕ್ಕೇನೆ. ಇಷ್ಟು ಸಾಲದು ಅಂತ ಡರ್ಟಿ ಗೇಮ್ ಮಾಡ್ತಿದೆ ನ್ಯೂ ಡೆಲ್ಲಿ. ಇದು ಅಫ್ಘಾನಿಸ್ತಾನದ ವಾರಲ್ಲ, ಭಾರತದ ವಾರನ್ನು ಅಫ್ಘಾನಿಸ್ತಾನ ಮಾಡ್ತಿದೆ ಅಂತೆಲ್ಲ ಅಲ್ಲಿನ ರಕ್ಷಣಾ ಸಚಿವ ಇನ್ನಿತರರೆಲ್ಲ ಬಾಯಿ ಬಡ್ಕೊಂಡು ಜೀವ ಭಿಕ್ಷೆಯನ್ನು ಬೇಡ್ತಿದ್ದಾರೆ. ನೋಡ್ತಾ ಇದ್ದೀವಿ ನಿನ್ನೆಯಿಂದ ಏನೇನು ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ ಪಾಕಿಸ್ತಾನದಲ್ಲಿ. ಪ್ರಿಸೈಸ್ಡ್ ಡ್ರೋನ್ ಅಟ್ಯಾಕ್ಗಳು, ಅತ್ಯಂತ ಸುಧಾರಿತ ಟೆಕ್ನಾಲಜಿ ಅಟ್ಯಾಕ್ಗಳನ್ನು ನಡೆಸಲಾಗ್ತಿದೆ. ಅಲ್ಲಿ ತಾಲಿಬಾನ್ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಎಲ್ಲ ಆಪ್ರೇಟ್ ಆಗ್ತಾ ಇದ್ದಿದ್ದು ತುಂಬ ಸೀಕ್ರೆಟ್ ಸ್ಪಾಟ್ಗಳನ್ನು ಡ್ರೋನ್ ಮೂಲಕ ಕಳಿಸಿ ಹೊಡೆದಾಕಿದೆ. ನಮ್ಮ ನಾಗಾಸ್ತ್ರ ಆಪರೇಷನ್ ಥರ, ಆಪರೇಷನ್ ಸಿಂಧೂರದಲ್ಲಿ ಹೆಂಗಾಯ್ತೋ ಅದೇ ಐಡೆಂಟಿಕಲ್ ಅನ್ನೋ ಚರ್ಚೆಯಲ್ಲಿ ಆಗ್ತಿರೋ ಹೊತ್ತಲ್ಲಿ ಇದು ಭಾರತದ ಡರ್ಟಿ ಗೇಮ್ ಅಂತ ಅಲ್ಲಿನವರು ಅಟ್ಯಾಕ್ ಮಾಡ್ತಿರೋದು. ಬಟ್ ಭಾರತ ಪಾಕಿಸ್ತಾನಕ್ಕೋಸ್ಕರ ಮೈಕೈ ನೋಯಿಸ್ಕೊಳ್ಬೇಕಾಗಿಲ್ಲ, ಆಲ್ರೆಡಿ ಅವರ ಬೆನ್ನು ಮೂಳೆನೆ ಮುರಿದು ಹಾಕಿದ್ದಾಗಿದೆ ಅನ್ನೋದು ಅಸಲಿ ಸತ್ಯ. ಈ ರೀತಿ ಭಾರತದ ಹೆಸರು ಮಧ್ಯೆ ತರ್ತಿರುವಂತಹ ಪಾಕಿಸ್ತಾನಕ್ಕೆ ತನ್ನದೇ ಆದ ಮೆಸೇಜ್ ಕೊಟ್ಟಿದೆ ಭಾರತ ವಿದೇಶಾಂಗ ಇಲಾಖೆಯಿಂದ. ಅಫ್ಘಾನಿಸ್ತಾನದ ಜೊತೆಗೆ ನಾವು ಗಟ್ಟಿಯಾಗಿ ನಿಂತಿದ್ದೀವಿ. ಯಾವ ಥರ ನಿಂತಿದ್ದೀವಿ? ಸಪೋರ್ಟ್ಗೆ ನಿಂತಿದ್ದೀವಿ. ಅಂದರೆ ಅವರ ಸಾರ್ವಭೌಮತೆಯನ್ನು ರಕ್ಷಿಸ್ಕೊಳ್ಳೋಕೆ ಅವ್ರು ಹೋರಾಟ ಮಾಡ್ತಿದ್ದಾರೆ. ಸೊ ನಾವಂತೂ ಒಳ್ಳೆ ಸ್ಟ್ಯಾಂಡನ್ನೇ ತೊಗೊಂಡಿದ್ದೀವಿ ಅಂತಿದ್ದಾರೆ. ಬಿಟ್ಟರೆ ಆ ಸ್ಟ್ಯಾಂಡ್ ಏನು, ಯಾವ ಎಕ್ಸ್ಟ್ರೀಮು ಮತ್ತೊಂದು ಅನ್ನೋದನ್ನು ಅವರವರೇ ಡಿಫೈನ್ ಮಾಡಿಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕಡೆಯಿಂದಂತೂ ರಿಪ್ಲೈ ಹೋಗಿದೆ. ಈಗ ನೋಡಿ ಪಾಕಿಸ್ತಾನದ ಖ್ವಾಜಾ ಆಸಿಫ್ ಏನಂತ ಹೇಳ್ತಾ ಇದ್ದಾನೆ, ರಕ್ಷಣಾ ಸಚಿವ ಅಂತ ಕೇಳಿದ್ರೆ, ಧರ್ಮದ ಆಧಾರದಲ್ಲಾದರೂ ಅಫ್ಘಾನಿಸ್ತಾನವನ್ನು ಸ್ವಲ್ಪ ಸಾಫ್ಟ್ ಮಾಡೋಣ ಅನ್ನೋ ಪ್ರಯತ್ನ. ನಿಮ್ಮ ಗಜ್ನವಿದ್ ಎಂಪೈರ್ನ ದೊರೆಗಳನ್ನೆಲ್ಲ ನಾವು ಹೀರೋ ಮಾಡಿಟ್ಟಿದ್ದೀವಿ. ಮೊಹಮ್ಮದ್ ಗಜ್ನಿ ಅವರು ಇವರು ಲೂಟಿ ಮಾಡ್ಕೊಂಡು ಓಡೋದಷ್ಟೇ ಅವ್ರ ಕೆಲಸ ಆಗಿತ್ತು. ಬಟ್ ಅವ್ರನ್ನೆಲ್ಲ ಹೀರೋ ಮಾಡಿದ್ದೀವಿ ನಾವು. ಆದರೆ ಹೋಗಿ ನೀವು ಭಾರತದವ್ರ ಜೊತೆ ಸ್ನೇಹ ಮಾಡಿದಿರಲ್ಲ ಅಂತ ಧರ್ಮದ ಆಧಾರದಲ್ಲಾದರೂ ಏನಾದರೂ ಕೈ ನೀಡ್ತೀರಾ ಅನ್ನುವ ಪ್ರಯತ್ನ ಕೂಡ ಪಾಕಿಸ್ತಾನ ಮಾಡ್ತಿದೆ. ಕುಗ್ಗಿ ಹೋಗಿರುವಂತಹ ಪಾಕಿಗಳು ಈಗ ಧರ್ಮದ ವಿಚಾರ ನೆನಪಿಸ್ತಿದ್ದಾರೆ. ಬಟ್ ಜಗತ್ತು ಚೇಂಜ್ ಆಗಿದೆ ಅನ್ನೋದು ಪಾಕಿಸ್ತಾನಕ್ಕೆ ಮಾತ್ರ ಇನ್ನೂ ಅರ್ಥ ಆಗಿಲ್ಲ. ಇದ್ರ ನಡುವೆ ನೋಡಿ ಪಾಕಿಸ್ತಾನ ಅಲ್ಲಿನ ಮೀಡಿಯಾಗಳು ಏನೇನೆಲ್ಲ ಪ್ರಚಾರ ಮಾಡ್ತಿವೆ ಅಂದರೆ, ಭಾರತ ಈಗ ಡ್ರೋನ್ ಟ್ರೈನಿಂಗ್ ಕೊಡ್ತಿದೆ ಅಫ್ಘಾನಿಸ್ತಾನದ ಎಲ್ಲ ರಿಕ್ರೂಟ್ಮೆಂಟ್ ಆದವ್ರಿಗೆಲ್ಲ ಇಲ್ಲಿಂದ ಟ್ರೈನಿಂಗ್ ಹೋಗ್ತಿದೆ, ಇಲ್ಲಿ ಅವರು ಅಲ್ಲಿ ಹೋಗಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಎಲ್ಲ ಸುಧಾರಿತ ಟೆಕ್ನಾಲಜಿಗಳನ್ನು ಭಾರತವೇ ಸಪ್ಲೈ ಮಾಡ್ತಿದೆ. ಈ ಕಂಪ್ಲೀಟ್ ವಾರನ್ನು ಭಾರತ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಿದೆ. ಸೊ ಎಚ್ಚೆತ್ಕೊಳ್ಳಿ, ತಾಲಿಬಾನ್ ಪರ ಪಾಕಿಸ್ತಾನದ ಒಳಗಡೆ ಇರೋರು ಸಪೋರ್ಟ್ ಮಾಡ್ತಿದ್ರೆ ಇದು ಭಾರತದ ಯುದ್ಧ ಅನ್ನೋದನ್ನು ಎಚ್ಚೆತ್ಕೊಳ್ಳಿ, ಹುಷಾರಾಗಿರಿ. ಬೇರೆ ಯಾರೂ ಅಲ್ಲ ಸೋಲೋದು, ನಾವು ಸೋಲೋದು, ಭಾರತ ಗೆಲ್ಲೋದು. ನೆನಪಿಟ್ಕೊಳ್ಳಿ. ಇದೇ ರೀತಿ ಆಗ್ತಾ ಹೋದರೆ ಪಾಕಿಸ್ತಾನವನ್ನು ಎಲ್ಲ ಕಡೆಯಿಂದ ಬಂದು ಹರಿದು ಹಾಕ್ಬಿಡ್ತಾರೆ. सो भारतद्दे ಇದು ಸಂಪೂರ್ಣ ಬ್ಲೂಪ್ರಿಂಟ್ ಅಂತ मीडियाಗಳು ಬಾಯಿ ಬಡ್ಕೊಳ್ತಿದ್ದಾವೆ. उनके जो फैसले जो है ना वो सारे दिल्ली से स्पॉन्सर हो रहे हैं और मुत्तकी साहब एक हफ्ता वहां पे बैठे रहे हैं, अब वापस आ गए हैं, क्या प्लान लेके आए हैं. तो मेरा ख्याल है कि ये इस वक्त काबुल जो है वो दिल्ली की प्रॉक्सी वॉर लड़ रहा है. अब उसका उनका इन्फ्लुएंस जो है, जो हमारे कॉमन दोस्त हैं. Border, we are closely monitoring the situation. Three things are clear. One, that Pakistan hosts terrorist organizations and sponsors terrorist activities. Two, it is an old practice of Pakistan to blame its neighbors for its own internal failures. And three, Pakistan is infuriated with Afghanistan exercising sovereignty over its own territories. India remains fully committed to the sovereignty, territorial integrity and independence of Afghanistan. इंडिया ने वहां पे जाके जो पुराने मिसाइल हैं, जो रशिया दौर के हैं और फिर उसके बाद जो अमेरिकन दौर के हैं, उनको रीएक्टिव करना शुरू कर दिया. तो वहां पे इंडियन माहिरीन बैठे हुए हैं जो कंधार के अंदर और काबुल के अंदर, और पुराने जो मिसाइल्स हैं उनको एक्टिव करके उनकी ट्रेनिंग दे रहे हैं तालिबान को कि आपने पाकिस्तान या पाकिस्तान के जहाजों को किस तरह आपने डैमेज करना है. और ये जो जंग हुई है या ये जो जंग हो रही है, इसके अंदर 2 मिसाइल इस्तेमाल हुए हैं रशियन
और ये वो मिसाइल हैं जो तालिबान के पास है और उनको एक्टिव करके जो दिया है वो इंडिया ने दिया है। और आने वाले दिनों में इंडिया उनको मजीद मिसाइल बना के देगा। वहां पे बाकायदा फैक्ट्रियां लग गई हैं और वहां पे इंडियन साइंटिस्ट मौजूद हैं। तो वो इतना ज्यादा इसको आगे बढ़ा रहे हैं अफगानिस्तान को, और इसके साथ साथ उनको ड्रोन्स भी दे रहे हैं और साथ उनको ट्रेनिंग भी दे रहे हैं ताकि वो कल को ड्रोन्स के जरिए पाकिस्तान के ऊपर हमला कर सके। और अब अफगानिस्तान के अंदर लोगों को भर्ती किया जा रहा है जिनको इंडिया ले जाया जाएगा और वहां पे उनको ड्रोन उड़ाने की और ड्रोन इस्तेमाल करने की टेक्निक सिखाई जाएंगी और साथ साथ असला भी दिया जाएगा। तो ये है सूरत हाल, लेकिन ना तालिबान इसको अंडरस्टैंड कर रहे हैं और ना पाकिस्तान के अंदर जो कुछ लोग हैं उसको अंडरस्टैंड कर रहे हैं। वो समझ रहे हैं कि जी तालिबान बहुत अच्छा कर रहे हैं। भाई ये पाकिस्तान का नुकसान है और ये याद रखें कि पाकिस्तान को दोनों साइडों से घेरा जा रहा है, अफगानिस्तान से घेरा जा रहा है और साथ साथ इंडिया से घेरा जा रहा है। और जब ये तालिबान तगड़े हो जाएंगे और उनके पास टेक्नोलॉजी होगी और वो पाकिस्तान को नुकसान पहुंचा सकेंगे तो फिर उस साइड से खौफनाक हमला होगा और फिर जो हमारा मशरकी बॉर्डर है वहां से भी हमला होगा। और इनकी ख्वाहिश है कि पाकिस्तान को दोनों साइडों से सैंडविच बना के पीस के रख दिया जाए। ये महमूद गजनवी तो है नहीं है, वो तो लूट मार करके वापस चला जाता था। तो ये जो है इनको जो है यहाँ पे फैंटी पड़ी है, तो उस स्टैंडर्ड पे तो नहीं इनको देखा जा सकता। वो भी लूट मार करने आता था, चला जाता था वापस। हमारी तारीख में उसको हीरो पेंट किया जाता है, जो मैं नहीं मानता। ಇದರ ನಡುವೆ ನೋಡಿ ಒಂದು ಮೆಗಾ ಸೀಕ್ರೆಟ್ ಈಗ ಜಗತ್ತಿನಾದ್ಯಂತ ಬ್ಲಾಸ್ಟ್ ಆಗಿದೆ, ಎಕ್ಸ್ಪೋಸ್ ಆಗಿದೆ. ಇದು ಬಿಗ್ ಎಕ್ಸ್ಪೋಸ್, ಪಾಕಿಸ್ತಾನದ ಬಿಗ್ ಎಕ್ಸ್ಪೋಸ್. ಇದು ಪ್ಯಾಲೆಸ್ತೈನ್ ಪರ ಹೋರಾಟ ಮಾಡ್ತಿರೋರು. ಪ್ಯಾಲೆಸ್ತೈನ್ ಗಾಜಾ ವಿಚಾರದಲ್ಲಿ ಟ್ರಂಪ್ ಮತ್ತು ಮುನೀರ್ ನಡುವೆ ಏನಾಗಿದೆ, ಪಾಕಿಸ್ತಾನ ಏನು ಮಾಡೋಕೆ ಹೊರಟಿದೆ ಅಂತ ಆಕ್ರೋಶ ಸಿಡಿದಿದೆಯಲ್ವಾ ಅಲ್ಲಿ TLP ಖಟ್ಟರ್ ಮುಸಲ್ಮಾನ್ ವಾದಿ ಸಂಘಟನೆ ಪಕ್ಷ ಏನು ಈಗ ರಿಜ್ವಿ ಆತನಿಗೆ 3 ಸುತ್ತಿನ ಗುಂಡು ಬಿದ್ದು ದೊಡ್ಡ ಗಲಾಟೆನೇ ಆಯಿತು. ಅಲ್ಲಿ ಯಾರು ಹೊಡೆದ್ರು ಗುಂಡು ಅನ್ನುವಂಥ ಆಕ್ರೋಶ ಎದ್ದು ಸರ್ಕಾರವನ್ನೇ ತಿರುಗಿಸಿಟ್ಟು ಬಿಡ್ತೀವಿ ಅನ್ನೋ ತನಕ TLP ರೊಚ್ಚಿಗೆದ್ದಿದೆ. ಪಂಜಾಬು ಬೇರೆ ಬೇರೆ ಪ್ರದೇಶಗಳಲ್ಲಿ ಹೇಳಲಾಗದಂತಹ ಪ್ರೊಟೆಸ್ಟ್ ನಡೀತಿದೆ. TLP ಅಲ್ಲಿ ಕಾರ್ಯಕರ್ತರು ಹೋರಾಟಗಾರರೆಲ್ಲ ಜಮಾಯಿಸ್ಬಿಟ್ಟಿದ್ದಾರಲ್ವ. ಬರೋಬ್ಬರಿ 1000 ಜನ ಪ್ಯಾಲೆಸ್ತೈನ್ ಪರ ಹೋರಾಟಗಾರರನ್ನ ಪಾಕಿಸ್ತಾನ ಸೀಕ್ರೆಟ್ ಆಗಿ ಮುಗಿಸಿದೆ ಅನ್ನೋದು ವೆಸ್ಟರ್ನ್ ಮೀಡಿಯಾ ಕವರ್ ಮಾಡ್ತಿದೆ. ಈಗ ಪಾಕಿಸ್ತಾನದ ಅಸಲಿ ಬಣ್ಣ ಇದು. ಯಾವ ಧರ್ಮನೂ ಇಲ್ಲ, ಮತ್ತೊಂದು ಇಲ್ಲ. ಪಾಕಿಸ್ತಾನಕ್ಕೆ ಇದು ಅತ್ಯಂತ ಕಡು ಪಾಪಿ ಸ್ವಾರ್ಥಿ ರಾಷ್ಟ್ರ. ತನಗೆ ಲಾಭ ಆಗುತ್ತೆ ಅಂದರೆ ಯಾರನ್ನು ಬೇಕಾದರೂ ಮುಗಿಸತ್ತೆ ಇದು. ಪ್ಯಾಲೆಸ್ತೈನ್ ಪರ ಪ್ರೊಟೆಸ್ಟ್ ಮಾಡ್ತಿರುವಂಥವ್ರನ್ನ, ಧ್ವನಿ ಎತ್ತಿರುವಂಥವ್ರನ್ನ 1000 ಜನರನ್ನ ಕೊಂದು ಬಿಸಾಕಿದೆ ಅನ್ನುವಂಥ ಸೀಕ್ರೆಟ್ ರಿಪೋರ್ಟನ್ನು ಈಗ ವೆಸ್ಟರ್ನ್ ಮೀಡಿಯಾ ಬ್ಲಾಸ್ಟ್ ಮಾಡಿದೆ. ದೃಶ್ಯಗಳ ಸಮೇತ, ದೃಶ್ಯಗಳನ್ನು ಪ್ರಸಾರ ಮಾಡೋಕ್ಕಾಗಲ್ಲ, ರಸ್ತೆಯಲ್ಲಿ ಅಟ್ಟಾಡಿಸಿ ಬೆನ್ನಿಗೆ ಹೊಡೆದು ಮಲಗಿಸ್ತಿದ್ದಾರೆ. ಬೇರೆ ಯಾರೂ ಅಲ್ಲ ಇವರೆಲ್ಲ. ಪಂಜಾಬು ಅದೇ ದೇಶದ ಪ್ರಜೆಗಳ ಮೇಲೆ ಯಾವ ರೀತಿ ಅಟ್ಯಾಕ್ ಆಗ್ತಿದೆ ಅಂದರೆ ಹೇಳತೀರದಾಗಿದೆ. ಮುನೀರ್ನ ಅಟ್ಟಹಾಸ ಅನ್ನುವಂಥ ಸುದ್ದಿಗಳು ವೆಸ್ಟರ್ನ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಿದ್ದಾವೆ. ಈಗ ಹೆಂಗೆ ಪ್ರಜೆಗಳನ್ನೇ ಬೇಟೆಯಾಡ್ತಿದೆ ಪಾಕಿಸ್ತಾನ. ಪ್ರಜೆಗಳ ಮೇಲೆ ಏರ್ ಸ್ಟ್ರೈಕು, ಪ್ರಜೆಗಳ ಮೇಲೆ ಗುಂಡಿನ ದಾಳಿ, ತದೋಕುಳಿನೇ ಹರಿದು ಪಾಕಿಸ್ತಾನದ ಅಸ್ತಿತ್ವವೇ ಅಲ್ಲೋಲ ಕಲ್ಲೋಲ ಆಗಿದೆ. ಏನಾದರೂ ಆಗಲಿ ಒಂದೇ ಸಲಕ್ಕೆ ಏಕಕಾಲಕ್ಕೆ ಎಲ್ಲ ಹೊತ್ತುಕೊಂಡಿರೋದಿದೆಯಲ್ಲ, ಇದು ತುಂಬ ಪ್ಲ್ಯಾಂಡ್ ಆಗಿ ಪಾಕ್ನ ಮುಗಿಸೋದಕ್ಕೇನೆ ಆಗಿರುವಂಥದ್ದು ಅನ್ನೋದು ಕ್ಲಿಯರ್ ಗೊತ್ತಾಗುತ್ತೆ. POK, ಬಲೂಚಿಗಳು, ಸಿಂಧು ಮತ್ತು ಖೈಬರ್ ಪಖ್ತೂನ್ಖ್ವಾ ಎಲ್ಲೆಡೆಯಿಂದ ಸ್ವಾತಂತ್ರ್ಯಕ್ಕಾಗಿ ಜೋರಾದ ಹೋರಾಟ, TTPಯ ಭಯಂಕರ ಅಟ್ಯಾಕು, ತಾಲಿಬಾನ್ ಅಫ್ಘಾನಿಸ್ತಾನ ಈಗ ಕ್ರಶ್ ಮಾಡಿ ಬಿಸಾಕ್ತಿರೋದು, ಕಬ್ಬಿನ ಜ್ಯೂಸ್ ಹಿಂಡ್ದಂಗೆ ಹಿಂಡು ಬಿಸಾಕ್ತಿದೆ ಪಾಕಿಸ್ತಾನವನ್ನು. ಏಕಕಾಲಕ್ಕಿದೆಲ್ಲ ನಡೀತಿದೆ. ಮಾರಣ ಹೋಮ, ಪಾಕಿಸ್ತಾನದ ಸೈನಿಕರು ಅಲ್ಲಿನ ಜನರನ್ನೂ ಮುಗಿಸ್ತಿದ್ದಾರೆ. ಪಾಕಿಸ್ತಾನದ ಸರ್ಕಾರ ಕಿತ್ತೆಸೆಯುವಂತಹ ಸಮಯ ಬಂದಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಭಯಂಕರವಾದಂಥ ಕಂಡು ಕೇಳರಿಯದ ಡೆವಲಪ್ಮೆಂಟ್. ಪಾಕಿಸ್ತಾನದ ಒಳಗಡೆ ಎಲ್ಲವನ್ನು ಮುಚ್ಚಿಡೋದಕ್ಕೆ ನೋಡ್ತಿದ್ದಾರೆ. ಎಲ್ಲ ವಿಚಾರಗಳು ಅಧಿಕೃತವಾಗಿ ಹೊರ ಬರದಂತೆ ಇದೆಲ್ಲ ಸುದ್ದಿ, ಗಾಳಿ ಸುದ್ದಿ ಅನ್ನೋ ರೀತಿಯಲ್ಲಿ ತೇಲಿಬಿಡೋಕೆ ನೋಡ್ತಿದೆ ಪಾಕಿಸ್ತಾನ. ಆದರೆ ವೆಸ್ಟರ್ನ್ ಮೀಡಿಯಾಗಳಲ್ಲಿ ಇಂಥ ಎಲ್ಲ ಸೀಕ್ರೆಟ್ಸ್ ಬ್ಯಾಕ್ ಟು ಬ್ಯಾಕ್ ಬ್ಲಾಸ್ಟ್ ಆಗ್ತಿರೋದು ಈಗ ಪಾಕಿಸ್ತಾನದ ಬಿಗ್ ಎಕ್ಸ್ಪೋಸ್. ಇದು ಪಾಕಿಸ್ತಾನದ ಬೆನ್ನಿಗೆ ನಿಂತಿರೋ ಬಲಿಷ್ಠ, ಈ ಸೋ ಕಾಲ್ಡ್ ಬಲಿಷ್ಠ ವೆಸ್ಟರ್ನ್ ಮೀಡಿಯಾಗಳು ಅದನ್ನು ಕವರ್ ಮಾಡಲ್ಲ, ಆ ರಾಷ್ಟ್ರಗಳಿಗೆ ಸಂಬಂಧಪಟ್ಟವು. ಬಟ್ ಕೆಲವೆಡೆ ಇದು ಬಹಿರಂಗಗೊಳ್ತಾ ಇದ್ದು ಸತ್ಯ ಮುಚ್ಚಿಡೋಕೆ ಸಾಧ್ಯ ಇಲ್ಲ ನೋಡಿ ಅನ್ನೋ ರೀತಿ ಹೊರಗಡೆ ಬರ್ತಿದೆ. ಈ ಸಮಯದಲ್ಲಿ ಭಾರತದ ಕಡೆಗೆ ಕೆಂಡ ಉಗುಳುತ್ತಿದೆ ಈಗ ಪಾಪ ಸೋತು ಸುಣ್ಣವಾಗಿರುವ ಪಾಕಿಸ್ತಾನ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.